ಬೆಂಗಳೂರಿನ ನಗರಪೇಟೆಯ ಎಂಜೆ ರಸ್ತೆಯಲ್ಲಿ ನಿನ್ನೆ ಸಂಜೆ ತನ್ನ ಮೊಬೈಲ್ ಶಾಪ್ನಲ್ಲಿ ಹನುಮಾನ್ ಚಾಲಿಸಾ ಹಾಕಿದ್ದಕ್ಕೆ ಮುಸ್ಲಿಂ ಯುವಕರ ಗುಂಪು ಗಲಾಟೆ ಮಾಡಿದೆ. ಮೊಬೈಲ್ ಶಾಪ್ ಮಾಲೀಕ ಮುಖೇಶ್ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ಕೂಡ ನಡೆಸಿದ್ದಾರೆ. ಈ ಸಂಬಂಧ ಹಲಸೂರು ಗೇಟ್ ಠಾಣೆ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ, ತನಿಖೆಯನ್ನು ಆರಂಭಿಸಿದ್ದಾರೆ. ಪ್ರಕರಣ ಬೆನ್ನಲ್ಲೇ ಬಿಜೆಪಿ ನಾಯಕರು ಮೊಬೈಲ್ ಶಾಪ್ಗೆ ಭೇಟಿ ಕೊಟ್ಟರು. ಹಲ್ಲೆಗೆ ಒಳಗಾದ ಮುಖೇಶ್ ಆರೋಗ್ಯವನ್ನು ವಿಚಾರಿಸಿದರು. ಬೆಂಗಳೂರು ಕೇಂದ್ರ ಡಿಸಿಪಿಗೆ ಕರೆ ಮಾಡಿ ತೇಜಸ್ವಿ ಸೂರ್ಯ ಅವರು ನಾಳೆ ವೇಳೆಗೆ ಹಲ್ಲೆಗೊಳಗಾದಂತಹ ಆರೋಪಿಯನ್ನ ಹಲ್ಲೆ ನಡೆಸಿರುವಂತಹ ಆರೋಪಿಯನ್ನ ಬಂಧನಕ್ಕೆ ಒಳಪಡಿಸಬೇಕು, ಇಲ್ಲದಿದ್ರೆ ನಗರಪೇಟೆ ಬಂದ್ ಮಾಡ್ತೀವಿ ಅಂತ ಎಚ್ಚರಿಸಿದ್ರು. ಆದ್ರೆ ಈಗಾಗಲೇ ಮೂವರನ್ನ ಬಂಧಿಸಿದ್ದೀವಿ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಗಾಯಗೊಂಡಿರುವ ಮುಖೇಶ್ ಘಟನೆಯನ್ನ ವಿವರಿಸಿದ್ದಾರೆ. ಏನು ರೆಕಾರ್ಡ್ ಆಗಿದೆ ಅದರ ಆಧಾರದ ಮೇಲೆನೆ ಕೇಸ್ ದಾಖಲಾಗಬೇಕು. ಇಲ್ಲಿವರೆಗೆ 3 ಜನ ಅರೆಸ್ಟ್ ಆಗಿದ್ದಾರೆ ಅಂತ ಡಿಸಿಪಿ ಅವರು ಮಾಹಿತಿ ಕೊಟ್ಟಿದ್ದಾರೆ. ಈ ಕೇಸ್ನಲ್ಲಿ ನಾಳೆ ಒಳಗೆ ಇನ್ನು 3 ಜನ ಅರೆಸ್ಟ್ ಆಗ್ಲಿಲ್ಲ ಅಂತಂದ್ರೆ ನಾಳೆ ಇಡೀ ನಗರಪೇಟೆಯನ್ನ ನಾವು ಬಂದ್ ಮಾಡ್ತೇವೆ. ಭಜನೆ ಆಗಿ ಕೇಳ್ತಾ ಇದೆ, ನಾನು ಇಲ್ಲಿ ಕೂತ್ಕೊಂಡಿದ್ದೆ, ಆ ಮಾತಿನ ಬಂದಿದ್ದಾರೆ. ಸ್ಪೀಕರ್ಸ್ ಪ್ಲೇ ಮಾಡಬೇಡ, ಇಲ್ಲಿ ಪತ್ರ ನಮ್ಮ ಮಜೀದ್ ಇದೆ, ಅಜಾನ್ ಟೈಮ್ ಇದೆ, ಮಾಡಿದ್ರೆ ಹೊಡಿಬಿಡ್ತೀನಿ. ಏನಿಗೆ ಹೊಡಿತೀವಿ ಅಂತ ನಾನು ಮುಂದೆ ಬಂದೆ, ತಿರ್ಗಾ ಹೊಡಿಯೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಅಕ್ಕಪಕ್ಕ ಇದ್ರೆ ಅವರು ಬಂದಿಲ್ಲ, ಯಾಕಂದ್ರೆ ಅವರು ಹೊಡಿದ ಬಂದ್ರೆ ಅವ್ರು ಸರ್ ಇವತ್ತು ನನ್ನ ಹತ್ರ ಆಗಿದೆ, ಬೇರೆ ಜೊತೆ ನಿಮ್ ಚಿಕ್ಕಮ್ಮ ಜೊತೆ ಆಗುತ್ತೆ. ಸ್ಟ್ರಿಕ್ಟ್ ಆಕ್ಷನ್ ತಗೊಂಡ್ರೆ ನೆಕ್ಸ್ಟ್ ಟೈಮ್ ಅವ್ರು ಮಾಡೋದಕ್ಕೂ ಭಯ ಪಡ್ತಾರೆ. ಐ ಅಗ್ರಿ ಅನ್ಸತ್ತೆ. ಹಾಕಿದ್ದಕ್ಕೆ ಅಬ್ಜೆಕ್ಷನ್ ಮಾಡೋದು ಕೇಳೋದು ಪ್ರಥಮದ ಬೇರೆ. ನಾನು ಹೊಡಿತೀನಿ, ಒದಿತೀನಿ, ಕತ್ತರಿಸ್ತೀನಿ ಅಂದರೆ ಕಾಲು ಮುರಿಬೇಕು. ಅವ್ರು ಕಾಲು ಮುರಿದಕ್ಕಾಗಲ್ವ ಯಾರುವೆ? ಎಂಥ ದಿಮಾಕ್ ಅದು, ಕೊಬ್ಬಿರ್ಬೇಕಂಗಾರೆ. ನಾವು ಈ ಥರದ ನಡವಳಿಕೆಗಳನ್ನು ಪೊಲೀಸರಾಗಲಿ ಅಥವಾ ಯಾರೇ ಆಗಲಿ ಸಹಿಸ್ಕೋಬಾರ್ದು. ಅದು ಯಾವುದೇ ಕಡೆಯಿಂದ ನಡೆದಾಗ್ಲುವೆ. ಹಾಗೆ ಸಹಿಸ್ಕೋತಾ ಹೋದಾಗ ಏನಾಗುತ್ತೆ ಅಂದರೆ ಪುಡಿ ರೌಡಿಗಳಿಗೆ, ಕಚಡಗಳಿಗೆ ಮತ್ತು ಸಮಾಜದ್ರೋಹಿಗಳಿಗೆ ಏನು ಬರುತ್ತೆ ಅಂದರೆ ಏನು ಬೇಕಾದ್ರೂ ನಡೆಸ್ಬೋದು ಅನ್ಕೋತಾರೆ. ಹಾಗಾಗಿ ಹೆಡೆಮುರಿ ಕಟ್ಟಿ 4 ಹಲ್ಲು ದುರಿಸಿದ್ರೆ ದಾರಿಗೆ ಬರ್ತಾರೆ ಬೇರೆಯವ್ರುಗಳು. ಇದು ಎಲ್ಲೇ ಆದರೂ ಪೊಲೀಸ್ನವರ ಕರ್ತವ್ಯ ಆಗಬೇಕು. ಎಲ್ಲ ಕಡೆ ಒಂದೇ ಥರದ ಇಲ್ಲದೆ ಇದ್ರೇನಾಗುತ್ತೆ ಅಂದರೆ ಯು ಆರ್ ಎನ್ಕರೇಜಿಂಗ್. ಇಷ್ಟ ಬಂದಾಗ ನಾನು ಬಂದು ಹೊಡೆದು ಬಿಡ್ತೀನಿ, ಬಡ್ದು ಬಿಡ್ತೀನಿ, ಕತ್ತರಿಸ್ಬಿಡ್ತೀನಿ, ಡಮ್ ಅಂದ್ಬಿಡ್ತೀನಿ ಅಂತ ಹಿಂಗೆ ನಡೆಯೋಕ್ಕಾಗಲ್ಲ, ನಡೀಬಾರ್ದು. ಒಂದು ವೇಳೆ ನಡೆದರೆ ಇದರ ಪರಿಣಾಮಗಳನ್ನು ಸ್ಥಾಪಿತ ಸರ್ಕಾರಗಳು ಅನುಭವಿಸುತ್ತವೆ ಓವರ್ ಎ ಪೀರಿಯಡ್ ಆಫ್ ಟೈಮಲ್ಲಿ. ಅದಕ್ಕೆ ಅವಕಾಶ ಆಗಬಾರ್ದಷ್ಟೇ.